ಮರದಿಂದ ಬಿದ್ದರೂ ಸುಲಭವಾಗಿ ಸಾಯದ ಪ್ರಾಣಿ ಯಾವುದು ಗೊತ್ತಾ? ಅದು ಸ್ಲೋತ್. ಸ್ಲೋತ್ನ ಹಿಡಿತ ಅತ್ಯಂತ ಬಲವಾಗಿರುತ್ತದೆ. ಅದರ ಉದ್ದವಾದ ಬಾಗಿದ ಉಗುರುಗಳು ಮರದ ಕೊಂಬೆಗಳನ್ನು ಗಟ್ಟಿಯಾಗಿ ಹಿಡಿಯಲು ಸಹಾಯ ಮಾಡುತ್ತವೆ. ಇದರ ಚಯಾಪಚಯ ತುಂಬಾ ನಿಧಾನವಾಗಿರುವುದರಿಂದ ಒಂದು ಊಟ ಜೀರ್ಣವಾಗಲು ಹಲವು ವಾರಗಳು ಬೇಕಾಗಬಹುದು. ಅದರ ಕಾರಣ ಸ್ಲೋತ್ ವಾರಕ್ಕೆ ಒಮ್ಮೆ ಮಾತ್ರ ನೆಲಕ್ಕೆ ಇಳಿದು ಮಲ ವಿಸರ್ಜನೆ ಮಾಡುತ್ತದೆ. ಇದರ ನಿಧಾನ ಚಲನೆ ಮತ್ತು ದೇಹದ ಮೇಲೆ ಬೆಳೆಯುವ ಹಸಿರು ಶೈವಲ ಮರಗಳ ನಡುವೆ ಬೆರೆತು ಕಾಣದಂತೆ ಸಹಾಯ ಮಾಡುತ್ತದೆ. ಹೌದು, ನಾನು ಕೂಡ ಅಸ್ಟ್ರಾಲಜಿನ ತುಂಬಾ ನಂಬ್ತೀನಿ. ಆದ್ರೆ ಮೂಢನಂಬಿಕೆ ಆಗಲ್ಲ. ನನ್ನ ಲೈಫಲ್ಲಿ ಅದೊಂದು ಪ್ರಿಕಾಷನ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ಮುಂದೆ ಏನೇ ನಡೀತಿದೆ, ನಮಗೆ ಅಡೆತಡೆಗಳು ಬರ್ತಾ ಇದೆ ಲೈಫಲ್ಲಿ ಅಂತ ಗೊತ್ತಾದಾಗ ನಮ್ಮ ಹಿಂದೆ ಒಬ್ಬ ಗುರುಗಳು ನಿಂತ್ಕೊಂಡು ಹೀಗೆಲ್ಲ ಹಾಗೆ ಮಾಡಿದ್ರೆ ಸರಿ ಹೋಗ್ಬೋದು, ಇದಕ್ಕೋಸ್ಕರ ಕೆಲವು ರೆಮಿಡೀಸ್ ಇರ್ತವೆ ಅಂತ ಹೇಳ್ಕೊಟ್ಟಾಗ ಸೊ ನಮ್ಮ ಲೈಫ್ ಕೂಡ ಎಷ್ಟು ಸ್ಮೂತ್ ಆಗಿ ಹೋಗುತ್ತೆ ಅಲ್ವಾ. ಅದಕ್ಕೋಸ್ಕರ ಎಲ್ಲರ ಲೈಫ್ ಪ್ರಾಬ್ಲಮ್ಸ್ ಇದ್ದಿದೆ. ಮದುವೆ ಆಗೋ ಚಿಂತೆ, ಆ ಉದ್ಯೋಗದ ಬಗ್ಗೆ, ಎಜುಕೇಶನ್ ಬಗ್ಗೆ, ಪ್ರೀತಿಸಿರ್ತೀವಿ, ಅವರೇ ನಮಗೆ ಜೋಡಿಯಾಗಿ ಸಿಗಲ್ಲ. ಸೊ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಸಮಸ್ಯೆ ಇದ್ದಿದ್ದೆ. ಈ ತರ ಸುಮಾರಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ತರ